ಅತ್ಯಾಚಾರ ಉದ್ಯಮಿ ಮತ್ತು ಅಧಿಕಾರಿಗಳಿಗೆ ಹನಿ ಟ್ರ್ಯಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಲಿತ ಸೇನೆಯ ಅಧ್ಯಕ್ಷ ಹನುಮಂತ ಯಳಸಂಗಿ ಸೇರಿದಂತೆ 6 ಜನರನ್ನ ಪೊಲೀಸರು ಸೋಮವಾರ ರಾತ್ರಿ ಬಂಧಿಸಿದ್ದಾರೆ. ಹನುಮಂತ ಯಳಸಂಗಿ, ಶ್ರೀಕಾಂತ್ ರೆಡ್ಡಿ, ಮಂಜುನಾಥ್ ಭಂಡಾರಿ, ಉದಯ್ ಕುಮಾರ್ ಖೇಣಗಿ, ಅರವಿಂದ ಕಮಲಾಪುರ, ಸಂತೋಷ್ ಬಾಳರನ್ನು ಬಂಧಿಸಿ ವೈದ್ಯಕೀಯ ತಪಾಸಣೆ ನಡೆಸಿ ಬಳಿಕ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಈ ಪ್ರಕರಣದಲ್ಲಿ ರಾಜು ಲೆಂಗಟಿ, ಪ್ರಭು ಹಿರೇಮಠರನ್ನು 2 ದಿನಗಳ ಹಿಂದೆ ಬಂಧನ ಮಾಡಲಾಗಿತ್ತು. ಅರೆಸ್ಟ್ ಮಾಡ್ತಿದ್ರು. ನಾವೇ ಸರೆಂಡರ್ ಆಗಿದ್ದೀವಿ. ಯಾಕೆ ಸರೆಂಡರ್ ಆಗಿದ್ವು ಅಂದರೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಹೆಸರು ಖರಾಬ್ ಮಾಡ್ಬೇಕಂತ ಕೆಲವು ಕುತಂತ್ರಿಗಳನ್ನ ಕೆಲಸ ಮಾಡಿದ್ರಲ್ಲ, ಅದು ವಿರೋಧ. ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ತಿಳ್ಕೊಂಡು ನಾವೇ ಸ್ವತಃ ಈಗೇನಪ್ಪ ಅಂದ್ರೆ ಅರೆಸ್ಟ್ ಆಗ್ತಾ ಇದೀವಿ. ನಮ್ಗೆ ಕಾನೂನು ಪಾಲನೆ ಮಾಡೋರು ನಾವಿದ್ದೀವಿ, ಸಂವಿಧಾನ ರಕ್ಷಕ ನಾವಿದ್ದೀವಿ. ಕಾನೂನು ಸಂಪೂರ್ಣ ಭರವಸೆ ನಮ್ಗದ. 100% ಇದು ಫಾಲ್ಸ್ ಕೇಸ್ ಅದ. ನಮ್ಮ ವಿರುದ್ಧ ಏನಪ್ಪ ಅಂದ್ರೆ ಕುತಂತ್ರ ಮಾಡಿ ಈ ತರ ಕೇಸ್ ಹಾಕಿ ನಮಗೆ ಒಳಗೆ ಕಳ್ಸಲ್ಕತ್ತಾರ ಅಂತ ಗೊತ್ತದ. ಆಮೇಲೆ ಏನು ಕುತಂತ್ರ ಮಾಡಿ ನಮ್ಮ ಜೈಲಿ ಹೋಗಿ ಮಾಡಿದ್ರಲ್ಲ, ಈ ಸಮಾಜ ಕೆಲವು ಜನಗಳು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಮನಸ್ಸಿಗೆ ಸಮಾಧಾನ ಆಗಿರ್ಬೋದು, ನಿಮ್ಮ ಹೊಟ್ಟೆ ತಣ್ಣಗಾಗಿರ್ಬೋದು, ನಿಮ್ಗೇನು ಕುತಂತ್ರಕ್ಕೆ ಮಂಗಳವಾಗ್ಲಿ. ನೀವೇನಪ್ಪ ಅಂದ್ರೆ ಈ ತರದ ಏನು ದಲಿತ ಸಮುದಾಯ ಬಹಳ ಗಟ್ಟಿಯಾಗಿ ಹೋರಾಟ ಮಾಡ್ತಾರಲ್ಲ ಅಂತ ಹೋರಾಟ ಮಾಡೋ ಜನಗಳಿಗೆ ನೀವು ಇದೇ ತರ ನೀವು ಅನ್ಯಾಯ ಅನ್ನಪ್ಪ ಅಂದ್ರೆ ಜೈಲಿಗೆ ಹಾಕಿ ಕೆಲಸ ಮಾಡ್ರಿ. ಸಮಾಜ ಯಂಗ್ ಲೀಡರ್ಸ್ ಬರ್ಬಾದ್ ಮಾಡ್ಕೊತೀರಿ, ನೀವು ಮಾಡ್ಕೊತೀರಿ. ನಾವು ಜೈಲಿಗೆ ಹೋಗ್ತೀವಿ, ಮತ್ತೆ ಬರ್ತೀವಿ. ಅನ್ಯಾಯ ನಮ್ಮ ಧ್ವನಿ ಇದ್ದೇ ಇರ್ತಂತೆ. ಇನ್ನು ಈ ಕುರಿತಂತೆ ಮಾಧ್ಯಮದವರ ಜೊತೆ ಮಾತನಾಡಿದ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD, ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಹಾಗೂ ಸೆನೆಲ್ನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗಿದೆ. ಪ್ರಕರಣದಲ್ಲಿ ಈಗಾಗಲೇ ಯಳಸಂಗಿ ಸೇರಿದಂತೆ 8 ಜನರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಬಂಧಿತರನ್ನು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ವಶಕ್ಕೆ ಪಡೆಯಲಾಗುತ್ತದೆ. ಪ್ರಕರಣದಲ್ಲಿ ಈಗಾಗಲೇ ಕೃತ್ಯಕ್ಕೆ ಬಳಸಿದ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಈ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಎಂದು ತಿಳಿಸಿದರು. ತಿಳಿದಿರುವ ಹಾಗೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಅತ್ಯಾಚಾರ ಪ್ರಕರಣ ವರದಿಯಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಈಗಾಗಲೇ 2 ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು. ಅದರಲ್ಲಿ ಪ್ರಭುಲಿಂಗ್ ಹಿರೇಮಠ್ ಮತ್ತು ರಾಜು ಲೆಂಗಟಿ ಅಂತ. ಈ ತನಿಖಾ ಸಮಯದಲ್ಲಿ ನಮಗೆ ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಮತ್ತು ಕಲೆ ಹಾಕಿದ ಎವಿಡೆನ್ಸಸ್ಗಳ ಮೇರೆಗೆ ಮತ್ತು ವೈಜ್ಞಾನಿಕವಾಗಿ ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ IT ಆ್ಯಕ್ಟ್ನ ಸೆಕ್ಷನ್ಗಳನ್ನು ಕೂಡ ನಾವು ಇದಕ್ಕೆ ಅಳವಡಿಸ್ಕೊಳ್ಬೇಕಾಯಿತು. IT ಸೆಕ್ಷನ್ ಆ್ಯಡ್ ಆಗಿದ್ದರಿಂದ ಮತ್ತು ಈ ಪ್ರಕರಣದ ಗಂಭೀರತೆಯನ್ನು ಅರ್ಥಕೊಂಡು ACP ಅವರಿಗೆ ಇದನ್ನು ತನಿಖೆಗೆ ಹಸ್ತಾಂತರಿಸಲಾಗಿತ್ತು ಮೊನ್ನೆ ದಿನ. ಅವರು ಕೂಡ ಸುಮಾರು ಇದರಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ತನಿಖೆಯ ಪ್ರಗತಿ, ಅದರ ಜೊತೆಗೆ ಬಂಧಿಸಿದ ಆರೋಪಿಗಳ ಒಂದು ಹೇಳಿಕೆಯ ಮೇರೆಗೆ, ಅದಲ್ಲದೆ ಏನು ಸಂತ್ರಸ್ತ ಯುವತಿ ಇದ್ದಾರೆ ಅವರ 164 ಸ್ಟೇಟ್ಮೆಂಟ್ ಕೂಡ ನಾವು ನ್ಯಾಯಾಧೀಶರ ಮುಂದೆ ಪಡೆದುಕೊಂಡಿದ್ದೀವಿ. ಇವೆಲ್ಲ ಆಧಾರದ ಮೇರೆಗೆ ನಿನ್ನೆ ಉಳಿದ ಏನು 6 ಜನ ಆರೋಪಿಗಳಿದ್ದರು ಅವರು ಕೂಡ ಬಂಧನಲಾಗಿದೆ. 21 ಸೆಪ್ಟೆಂಬರ್ವರೆಗೆ ಅವರಿಗೆ JC ಆಗಿದೆ. ಈಗ ನಾವು ಕೆಲವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಆದಷ್ಟು ಬೇಗ ಈ ಎಲ್ಲ ಆರೋಪಿಗಳನ್ನು ಮತ್ತೆ ನಾವು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತೀವಿ. ಅವರಿಗೆ ನೋಟಿಸ್ ಕೊಟ್ಟಿತ್ತು. ನಾವು ಇದನ್ನು ಸೈಮಲ್ಟೇನಿಯಸ್ಲಿ ತಮಗೆಲ್ಲ ಗುರ್ತಿದೆ, ನಾವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಯಾವುದೇ ವಿ ಡೋಂಟ್ ವಾಂಟ್ ಎನಿಬಡಿ ಟು ಮಿಸ್ಯೂಸ್ ಲಾ. ಅಟ್ ದಿ ಸೇಮ್ ಟೈಮ್ ವಿ ಡೋಂಟ್ ವಾಂಟ್ ಎನಿಬಡಿ ಟು ಎಸ್ಕೇಪ್ ಫ್ರಮ್ ದಿ ಲಾ. ಯಾರು ಏನು ತಪ್ಪು ಮಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು ವಿಶೇಷ ತನಿಖಾ ತಂಡವನ್ನು ಮಾಡಿದ್ದೀವಿ. ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆಯನ್ನು ಮಾಡಿ ಯಾರ್ಯಾರ ಪಾತ್ರ ಎಷ್ಟಿದೆ ಅದರ ಪ್ರಕಾರ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ಅದನ್ನೇ ಹೇಳಿದೆ ನಾನು, ವಿ ಆರ್ ಇನ್ ದಿ ಪ್ರೊಸೆಸ್. ಈ ಹಂತದಲ್ಲಿ ಖಚಿತವಾಗುವವರೆಗೆ ನಾನು ತಮಗೆ ಹೇಳಲಿಕ್ಕಾಗಲ್ಲ. ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತಾಯಿದ್ದೀವಿ. ಸೊ ಒಂದು ಕಂಪ್ಲೀಟ್ ಚಿತ್ರಣ ಬಂದ ನಂತರ ತಮಗೆ ಮಾಹಿತಿನ ನೀಡ್ತೀನಿ. ಯಾವ ವೆಪನ್ಸ್ ಇಲ್ಲ. ಇದರಲ್ಲಿ ಕೃತ್ಯಕ್ಕೆ ಉಪಯೋಗಿಸಿದ ವಾಹನಗಳ ಸೀಸ್ ಆಗಿದೆ. ಅದಲ್ಲದೆ ಇವರ ಏನು ಮೊಬೈಲ್ ಫೋನ್ಗಳಿದೆ ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದೀವಿ. ಅವುಗಳನ್ನು ನಾವು ಈಗ ಫೋರೆನ್ಸಿಕ್ ಎಕ್ಸ್ಟ್ರಾಕ್ಷನಿಗೆ ಅದನ್ನು ನಾವು ಕಳಿಸ್ತಾ ಇದ್ದೀವಿ, ಡೇಟಾ ರಿಟ್ರೀವಲ್ಗೆ. ಸೊ ಆ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಅನಾಲಿಸಿಸ್ ವರದಿ ಆಗಬೇಕು. ಅದಲ್ಲದೆ ನಾವು ತಾಂತ್ರಿಕವಾಗಿ ಕೂಡ ನಾವು ಅನಾಲಿಸಿಸನ್ನು ಮಾಡ್ತಾಯಿದ್ದೀವಿ.
ಅದನ್ನೇ ಇದೆ ದಟ್ ವಿ ಹ್ಯಾವ್ ಟು ವೇಟ್ ಟಿಲ್ ಅನಾಲಿಸಿಸ್ ರಿಪೋರ್ಟ್ ಕಮ್ಸ್. ವಿ ನೀಡ್ ಟೈಮ್ ಟು ಸಿಸ್ಟಮ್ಯಾಟಿಕಲಿ ಆ್ಯಂಡ್ ಪ್ರೊಫೆಷನಲ್ ಇನ್ವೆಸ್ಟಿಗೇಟ್. ಸೊ ವಿಲ್ ಡೂ ದ್ಯಾಟ್. ಸಿ ಏನಾಗಿದೆ ನಿಮಗೆ ಈಗಲೂ ಹೇಳ್ತಾ ಇದ್ದೀನಿ. ಈಗ ಉದಾಹರಣೆ, ಈಗ ಕೇಸ್ ಇದು ರಿಜಿಸ್ಟರ್ ಆಗಿದ್ದು 16/9. ಇಲ್ಲಿವರೆಗೆ ಯಾರು ಹೆಚ್ಚಿನ ಮಹಿಳೆಯರು ಅಥವಾ ಸಂತ್ರಸ್ತರು ಏನಾದರೂ ಇದ್ದರೆ ಬಂದು ನಮಗೆ ದೂರು ಕೊಡಲಿ, ಅವ್ರ ಗೌಪ್ಯತೆಯನ್ನು ಕಾಪಾಡ್ತೀವಿ, ಅವ್ರಿಗೆ ರಕ್ಷಣೆ ಕೊಡ್ತೀವಿ. ಅದಲ್ಲದೆ ಯಾರಾದರೂ ಉದ್ಯಮಿಗಳು, ಎನಿ ಪರ್ಸನ್ಸ್ ಹೂ ಹ್ಯಾವ್ ಬಿಕಮ್ ವಿಕ್ಟಿಮ್ ಆಫ್ ದಿಸ್ ರ್ಯಾಕೆಟ್, ದೇ ಕ್ಯಾನ್ ಕಮ್ ಆ್ಯಂಡ್ ಗಿವ್ ಕಂಪ್ಲೇಂಟ್. ವಿ ವಿಲ್ ಅಜ್ಯೂರ್ ದೆಮ್ ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್ ಅಷ್ಟನ್ನು ಹೇಳ್ಬೋದು. ಸೊ ನಾನು ಕಳೆದ 3 ದಿನಗಳಿಂದ ಮನವಿ ಮಾಡ್ತಾಯಿದ್ದೀವಿ, ಯಾರೂ ಬರಲಿಕ್ಕೆ ಸರಿ ಇಲ್ಲ, ರೆಡಿ ಇಲ್ಲ. ಯಾರಾದರೂ ಬಂದು ದೂರು ಕೊಟ್ಟರೆ ವಿ ವಿಲ್ ಟೇಕ್ ಡೆಫಿನೆಟ್ಲಿ ಕೇಸ್. ನೇರವಾಗಿ ನನ್ನ ಹತ್ರ ಬರಲಿಕ್ಕೆ ಹೇಳಿ. ಏನಾಗ್ತಾ ಇದೆ ಇದರಲ್ಲಿ, ನೈಜತೆ ಏನೋ ಇರುತ್ತೆ, ಮಾತಾಡೋದು ಬೇರೆ ಇರುತ್ತೆ. ಸೊ ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್. ಇಫ್ ಸಂಬಡಿ ವಾಂಟ್ಸ್ ಜಸ್ಟಿಸ್, ಲೆಟ್ ದೆಮ್ ಕಮ್ ಟು ಅಸ್, ವಿ ಅಜ್ಯೂರ್ ದೆಮ್ ಜಸ್ಟಿಸ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.